ಇದು ಇವಾಗ ಚಳಿಗಾಲ ಮುಗ್ದು ಬೇಸಿಗೆಗಾಲ ಆದಾಗ ನಿಂಬೆಹಣ್ಣು ಜ್ಯೂಸು ಆ ಜ್ಯೂಸ್ ಈ ಜ್ಯೂಸ್ ಅಂತ ಮಾಡ್ತಾ ಇರ್ಬೇಕಾದ್ರೆ ಏಲಕ್ಕಿ ಪುಡಿ ಬೇಕೇ ಬೇಕು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸ್ಪೆಷಲ್ ಏಲಕ್ಕಿ ಪುಡಿ ಮನೇಲಿ ಹೇಗೆ ಮಾಡೋದು? ಎಲ್ಲರೂ ಬರೀ ಏಲಕ್ಕಿ ಸಿಪ್ಪೆ ತೆಗೆದು ಬರೀ ಅದರೊಳಗಡೆ ಇರೋ ಬೀಜನ ಪುಡಿ ಮಾಡಾಕ್ತಾರೆ. ಅದಕ್ಕಿಂತ ನಾವು ನೋಡಿ ಒಂದು ಜಾಯಿಕಾಯಿ ತೊಗೊಂಡಿದ್ದೀನಿ, ಇಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ಕೊಳ್ತೀನಿ. ಜಾಯಿಕಾಯಿ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ನಾನು ಇಡೀ ತೋರಿಸ್ತಾ ಇದ್ದೀನಿ. ಇದು ಒಣಶುಂಠಿ ಇದೆಲ್ಲ ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಇದು ಜ್ಯೇಷ್ಠ ಮಧು ತುಂಬ ಒಳ್ಳೆಯದು ಗಂಟ್ಲಿಗೆ, ಮತ್ತು ನಮಗೇನಾದರೂ ಕೆಮ್ಮು ನೆಗಡಿ ಇದ್ದರೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಜ್ಯೇಷ್ಠ ಮಧು ತುಂಬ ಸಿಹಿ ಇರುತ್ತೆ. ಇದು ಬೇರು, ಇದು ಮಕ್ಕಳಿಗೆಲ್ಲ ಹಾಕ್ತೀವಿ, ನೆನಪಾಯ್ತಾ? ಇದು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ, ಏಲಕ್ಕಿ ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ಒಂದು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಎಷ್ಟು ಬಿಸಿಲಿದೆ, ರಾತ್ರಿ ಹೊತ್ತು ಅಷ್ಟೇ ಚಳಿ ಇದೆ ನೋಡಿ. ಇದು ಟೊಳ್ಳಿರುತ್ತೆ, ನಾವೇನು ಅಷ್ಟು ಕುಟ್ಟಬೇಕಂತ ಏನಿಲ್ಲ. ಜಾಯಿಕಾಯಿ ಎಲ್ರಿಗೂ ಗೊತ್ತು ಎಷ್ಟು ಒಳ್ಳೆಯದು ಅಂತ. ನೋಡಿ ಇದು ಹಾಳಾಗಿದೆ, ನೋಡಿ ಬೂಸ್ಟ್ ಬಂದಿದೆ ನೋಡಿ. ಎಷ್ಟು ಮೇಲೆ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು. 2 ತರಿಸಿದ್ದೆ, ಒಂದಕ್ಕೆ 12 ರೂಪಾಯಿ. ಅದು ಸಿಗಲ್ಲ ಅಂತ ಹೇಳಿ ನಾನು ಲವಂಗ ಡಬ್ಬದಲ್ಲಿ ಹಾಕಿಟ್ಟಿದ್ದೆ. 12 ರೂಪಾಯಿ ತೊಗೊಂಡಿದ್ದಾರೆ. ಒಳಗಡೆ ಇರೋದು ಅವ್ರಿಗೂ ಏನು ಗೊತ್ತಾಗುತ್ತೆ ಅಲ್ವಾ, ಕೆಟ್ಟೋಗಿರೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಒಳಗೇ ಬೂಸ್ಟ್ ಬಂದಿದೆ ನೋಡಿ. ಇಷ್ಟ ಹಾಕೋದು ಬೇಡ, ಇದು ತುಂಬ ಪರಿಮಳ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಹಸಿವು ಜಾಸ್ತಿ ಮಾಡುತ್ತೆ, ಜೀರ್ಣಶಕ್ತಿ ಜಾಸ್ತಿ ಮಾಡುತ್ತೆ. ಸ್ವಲ್ಪ ಸಾಕು ನೋಡಿ, ಇಷ್ಟೇ ಸಾಕು. ನೀವೆಷ್ಟು ಮಾಡ್ತೀರ ಆವಾಗವಾಗ ಮಾಡಿ, ಆವಾಗ ನಿಮಗೆ ಗಮ್ ಅಂತ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ನೀವು ಒಂದೇ ಸರಿ ಜಾಸ್ತಿ ಮಾಡಿಟ್ಬೇಡಿ. ಇಷ್ಟೇ ನೋಡಿ. ಜಾಯಿಕಾಯಿ ತೊಗೊಂಡಿದ್ದೀನಿ, ಶುಂಠಿ ಇಷ್ಟು ತೊಗೊಳ್ತೀನಿ, ಲವಂಗ ಇದು, ಏಲಕ್ಕಿ ಇದು ಅಷ್ಟೇ. ಜ್ಯೇಷ್ಠ ಮಧು ಇಷ್ಟು ಬೇಡ, ಇದು ಗಟ್ಟಿ ಇದೆ, ನಾನು ಕುಟ್ಕೊಂಡು ಪುಡಿ ಮಾಡ್ಕೊಳ್ತೀನಿ ನೋಡಿ. ಇದು ಕುಟ್ಟಿದ್ರೆ ಈ ಥರ ಬೇರಿದು. ಇದನ್ನು ಸ್ವಲ್ಪ ಜಾಸ್ತಿ ಬೇಡ, ಎಲ್ಲ ಸ್ವಲ್ಪ, ಯಾಕಂದರೆ ನಾವು ಮಾಡ್ತಿರೋದೇ ಸ್ವಲ್ಪ ಅಲ್ವಾ. ನೋಡಿ ಇಷ್ಟಾದರೆ ಸಾಕು ನೋಡಿ. ಇಷ್ಟಿಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ. ಇದನ್ನು ಒಂದು ಸ್ವಲ್ಪ ಶುಂಠಿನ ಕುಟ್ಕೊತೀನಿ. ಈ ಸಕ್ಕರೆ ಇಷ್ಟು ಹಾಕ್ತೀನಿ. ಇಷ್ಟು ಹಾಕಿ ನೈಸಾಗಿ ಪುಡಿ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನ ಇವಾಗ ಪುಡಿ ಮಾಡ್ಕೊಳ್ತೀನಿ. ನೋಡಿ, ನಿಮಗೆ ಬೇಕಾದರೆ ಜರಡೆ ಹಿಡ್ಕೊಬೋದು. ನಾರು ಸಿಗುತ್ತೆ ಅನ್ನೋದಾದರೆ ನಾನೇನು ಜರಡೆ ಹಿಡಿಯಲ್ಲ, ಹಾಗೆ ಡಬ್ಬಿಲಿ ತುಂಬಿಡ್ತೀನಿ ನೋಡಿ. ಎಷ್ಟು ಗಮ್ಮಂತಿದೆ ಗೊತ್ತಾ. ಇದನ್ನು ನೀವು ಯಾವುದೇ ಒಂದು ಶರ್ಬತ್ಗಾಗಲಿ ಪಾಯಸಕ್ಕಾಗಲಿ, ಮಾಮೂಲಿ ನಾವು ಏಲಕ್ಕಿ ಪುಡಿ ಹೇಗೆ ಬಳಸ್ತೀವಿ ಆ ಥರ ಅಷ್ಟೇ ಒಂದು ಗಾಜಿನ ಡಬ್ಬಿಲಿ ಸ್ಟೋರ್ ಮಾಡಿಟ್ಕೊಬೇಕು ನೋಡಿ. ಮಾಡಿಟ್ಟಿದ್ದು ಖಾಲಿಯಾಗಿತ್ತು. ನೋಡಿ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ. ಇಷ್ಟಿಷ್ಟು ಮಾಡಿಟ್ಕೊಂಡ್ರೆ ನೀವು ಯಾವಾಗ ಖಾಲಿ ಆಗುತ್ತೆ ಅವಾಗ ಮಾಡ್ಕೊಳ್ಬೋದು ನೋಡಿ. ಈ ಥರ ರೆಡಿ ಮಾಡಿಟ್ಕೊಳ್ಳೋದು. ಏಲಕ್ಕಿ ಪುಡಿ ರೆಡಿ ಆಯಿತು. ಇದನ್ನು ನಾನು ಇವಾಗ ಒಂದು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಇದರಲ್ಲಿ ಏಲಕ್ಕಿ ಪುಡಿ ಎಲ್ಲ ಹಾಗೇ ಇರುತ್ತಲ್ಲ, ಇದರಲ್ಲೊಂದು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಳ್ತೀನಿ. ಇಷ್ಟೊತ್ತು ಏಲಕ್ಕಿ ಪುಡಿ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.